ಏನೇ ತಿಪ್ಪರ್ಲಾಗ ಹಾಕಿದ್ರು ಮನೆಗೆ ಹೋಗಕ್ ಇನ್ನು 2 ಗಂಟೆ ಬೇಕು. ಯಾಕೆ? ಯಾಕಂದ್ರೆ ನಾವು ಬಂದಿರೋದ್ ಬಸ್ ಅಲ್ಲಿ. ರಾಂಪುರಕ್ಕೆ ಇನ್ನೂ 1 ಗಂಟೆವರೆಗೂ ಯಾವ ಬಸ್ಸು ಇಲ್ಲ. ಇನ್ನು ಫೋನ್ ಮಾಡಿ ಗೋಪಾಲ ಗಾಡಿ ತಗೊಂಡ್ ಬಾರೋ ಅಂತ ಹೇಳಕ್ಕೆ ಗೋಪಾಲ ಮನೇಲೇ ಇಲ್ಲ. ಅಷ್ಟಕ್ಕೂ ನಿಮ್ಮ ಹತ್ರ ಫೋನೇ ಇಲ್ವಲ್ಲ. ಹೆಂಗೆ ನಾವು ಎಷ್ಟು ಪ್ಲಾನ್ ಮಾಡಿ ಲಾಕ್ ಮಾಡ್ಬಿಟ್ಟಿಯೇ ನನ್ನ. ಅಲ್ಲಿ ನನ್ನ ನಳಿಯ ಲಾಕ್ ಆಗಿದ್ದಾರೆ, ಇಲ್ಲಿ ನಾನ್ ಲಾಕ್ ಆಗಿದ್ದೀನಿ. ನಿನ್ನ ಖಂಡಿತ ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನಾವು ಒಳ್ಳೇದಾಗಲ್ಲ. ಅಪ್ಪ ಗಣಪತಿ, ನೀನೇ ನನ್ನ ನಳಿಯನ್ ಕಾಪಾಡ್ಬೇಕಪ್ಪ. ಗಣಪ, ನನ್ ಮಗಳೆಲ್ಲ ಕಾಪಾಡ್ತಾಳೆ. ನನಗಂತೂ ಯೋಚನೆ ಇಲ್ಲ ರೀ ರೀ. ಥ್ಯಾಂಕ್ ಯು ಸೂರ್ಯ. ಥ್ಯಾಂಕ್ಸ್. ಯಾಕೆ? ಅಂತೂ ನಾನ್ ಸೆಲೆಕ್ಟ್ ಮಾಡಿರೋ ಶರ್ಟನ್ನೇ ಹಾಕೊಂಡ್ಬಂದಿದ್ಯಲ್ಲ. ಇದು ಆ ಶರ್ಟ್ ಅಲ್ಲ. ನಂಗೆ ಗೊತ್ತಿತ್ತು ನಾನಿಟ್ಟಿರೋ ಶರ್ಟನ್ನ ನೀನು ಹಾಕೊಳ್ಳಲ್ಲ ಅಂತ. ಅದಕ್ಕೆ ವಾರ್ಡ್ರೋಬ್ ಅಲ್ಲಿರೋ ಎಲ್ಲಾ ಶರ್ಟನ್ನು ಐರನ್ ಮಾಡಿಟ್ಟಿದ್ದೆ. ಯಾಕೆ ಸೂರ್ಯ, ತಲೆ ನೋವ್ತಾ ಇದೆಯಾ? ಯಾಕೆ ಹಾಕಿ ಕೇಳ್ತಾ ಇದೀಯಾ? ನೀನ್ ಬೆಳಗ್ಗೆ ಹೊತ್ತು ಕಾಫಿ ಕುಡಿಲಿಲ್ಲ ಅಂದ್ರೆ ನಿಂಗೆ ತಲೆನೋವು ಬರುತ್ತಲ್ವಾ? ನಾನು ಕುಡಿದ್ನಲ್ಲ. ಏನಿದೆಲ್ಲ? ಇದಾ ತಲೆನೋವಿಗೆ ಔಷಧಿಗಳು. ಇಲ್ಲೋಡು, ಕಾಫಿ ಇದೆ, ಮಾತ್ರೆ ಇದೆ, ಮುಲಾಮ್ ಇದೆ, ಹಾಗೆ ಬಿಸಿನೀರು ಇದೆ. ಹಬೆ ತಗೊಳಕ್ಕೆ. ನೀನ್ ಅಕ್ರ ಮಾಡ್ತೀಯ ಅಂತ ಗೊತ್ತಿತ್ತು. ಅದಕ್ಕೆ ತಲೆನೋವು ಹೋಗೋದಕ್ಕೆ ಏನೇನ್ ಔಷಧಿ ಬೇಕೋ ಎಲ್ಲ ರೆಡಿ ಇದೆ. ಹೆಂಗೆ ನಾವು? ನನಗಿದೆಲ್ಲ ಏನೂ ಬೇಡ. ಮತ್ತೆ ತಲೆನೋವು? ನನ್ನ ತಲೆನೋವು ನಾನು ನೋಡ್ಕೊಳ್ತೀನಿ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ. ತೆರೆಯೋ ಬಾಗಿಲನು ಸೂರ್ಯ, ತೆರೆಯೋ ಬಾಗಿಲನು. ಸೂರ್ಯ, ನಾನೇ ಮಾಡ್ಕೊಳ್ತೀನಿ. ಕ್ಷಮಿಸ್ಬಿಡು ತಾಯಿ. ಏನಾದ್ರೂ ಮಾಡಿ ಮುಂದಿನ ಪ್ಲಾನು ವರ್ಕೌಟ್ ಆಗೋ ತರ ಆಶೀರ್ವಾದ ಮಾಡು ತಾಯಿ. ಸೂರ್ಯ, ಚಟ್ನಿ ಬಡಿಸ್ಲಾ? ಬೇಡ, ನಾನು ಬಡಿಸ್ಕೊಳ್ತೀನಿ. ಸಾಂಬಾರು? ನನಗೆ ಬೇಕು ಅಂತಂದ್ರೆ ನಾನು ಬಡಿಸ್ಕೊಳ್ತೀನಿ. ಒಂದ್ ನಿಮಿಷ. ಯಾಕೇನಾಯ್ತು? ನೀನ್ ತಿನ್ನೋದನ್ನ ನೋಡಿದ್ರೆ ನಿಂಗ್ ದೃಷ್ಟಿ ಆಗ್ಬಾರ್ದಲ್ವಾ, ಅದಕ್ಕೆ. ಇದು ಯಾಕೋ ಅತಿ ಆಯ್ತು. ಪಲಾವ್ ಬಡಿಸ್ಲಾ?